ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲಲ್ಲಿ 4th ಕ್ಲಾಸ್ ನೋಡ್ತಾ ಇದ್ದೀವಿ, ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಸೊ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಝರಿ ಥ್ರೆಡ್ ಬೇಕಾಗುತ್ತೆ. ಸೊ ನಮಗೆ ಝರಿ ಥ್ರೆಡ್ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನೋಡಿ, ಕಾಪರ್, ಗೋಲ್ಡ್, ಸಿಲ್ವರ್ ಮತ್ತು ಗೋಲ್ಡಲ್ಲೇ ನಮಗೆ ಡಲ್ ಗೋಲ್ಡ್, ಆ ಥರ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ನಾನೀಗ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಮತ್ತು ನಮಗೆ ಸ್ಕೇಲ್ ಮತ್ತು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಬೇಕು. ಮತ್ತು ಈಗ ನೀಡಲ್ ಬೇಕಾಗುತ್ತೆ, ಒಂದು ನಾರ್ಮಲ್ ನೀಡಲ್ಲು ಮತ್ತು ಇನ್ನೊಂದು ಬಂದು ಟುಲಿಪ್ ಬ್ರ್ಯಾಂಡೆಡ್ ನೀಡಲ್ ಸಿಗುತ್ತೆ. ಸೊ ಟುಲಿಪ್ ಬ್ರ್ಯಾಂಡೆಡ್ ನೀಡಲಲ್ಲಿ ನಾನು 13 ಸೈಜ್ನ ತೊಗೊಳ್ತಾ ಇದ್ದೀನಿ. ಸೊ 13 ನಂಬರ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಫಸ್ಟು ನೀವು ಸ್ಕೇಲ್ ಯೂಸ್ ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ 10 ಸೆಂಟಿಮೀಟರ್ಸ್ಗೆ. ಸೊ ಸ್ಕೇಲು ಮತ್ತು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. 10 ಸೆಂಟಿಮೀಟರ್ ಕರೆಕ್ಟಾಗಿ ನೀವು ಲೈನ್ ಹಾಕ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು. ಸೊ ಈಗ ನೀವು ಗೋಲ್ಡ್ ಜರಿ ಥ್ರೆಡ್ನ ತೊಗೊಳ್ಳಿ. ಸೊ ಈಗ ಅದರದ್ದು ಎಂಡ್ ಸೈಡ್ ಇರುತ್ತಲ್ಲ, ಎಂಡ್ ಸೈಡಲ್ಲಿ ನೀವು ಕ್ಲೀನಾಗಿ ನಾಟ್ ಹಾಕ್ಕೋಬೇಕು. ಸೊ ಈ ಥರ ಲಾಸ್ಟಲ್ಲಿ ಇರುತ್ತಲ್ಲ, ಆ ಸೈಡಲ್ಲಿ ನೀವು ಕ್ಲೀನಾಗಿ ನಾಟ್ ಹಾಕ್ಕೊಳ್ಳಿ. ಅದು ಬಿಚ್ಕೊಂಡು ಬರದೇ ಇರೋ ಥರ ಟೈಟಾಗಿ ಹಾಕ್ಕೊಳ್ಳಿ. ಈಗ ನೀವು ನಾಟ್ ಹಾಕಿದ್ಮೇಲೆ ಆ ಥ್ರೆಡ್ನ ಹೇಗೆ ಇಟ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನೀವು ನಾನು ತೋರಿಸಿರೋ ಥರನೇ ಕ್ಲೀನಾಗಿ ಥ್ರೆಡ್ನ ಇಟ್ಕೋಬೇಕಾಗುತ್ತೆ. ಇನ್ನೊಂದು ಸತಿ ನೋಡ್ಕೊಳ್ಳಿ, ನೀವು ಹೇಗೆ ಥ್ರೆಡ್ನ ಹ್ಯಾಂಡಲ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ನೀವು ಈ ಥರ ಫ್ರೇಮ್ ಕೆಳಗೆ ಇಟ್ಕೋಬೇಕಾಗುತ್ತೆ, ನಿಮ್ಮ ಸ್ಟ್ಯಾಂಡ್ ಇದೆಲ್ಲ ಅಲ್ಲಿ ಕೆಳಗೆ ಇಟ್ಕೊಳ್ಳಿ. ಈಗ ಲೈನ್ದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ನೀಡಲ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಸೊ ಆ ನೀಡಲ್ದು ಹುಕ್ಕು ನಿಮ್ಮ ಕಡೆ ಫೇಸ್ ಆಗಿರಬೇಕು. ಸೊ ಸ್ಟ್ರೈಟಾಗಿ ಹಾಕ್ತೀರಾ. ಸೊ ಸ್ಟ್ರೈಟಾಗಿ ಹಾಕಿದ್ಮೇಲೆ ಕೆಳಗೆ ದಾರಾನ ನೀವು ಹುಕ್ಕಿಗೆ ಸಿಗೋ ಥರ ಸುತ್ತಬೇಕಾಗುತ್ತೆ. ಸೊ ಈಗ ನೀವು ಅಲ್ಲಿ ಟರ್ನ್ ಮಾಡಿ ಮೇಲೆ ತಗೊಳ್ತೀರಾ. ಸೊ ಈಗ ನೀವು ಮೇಲೆ ತೊಗೊಂಡ್ಬಿಟ್ಟು ಎಷ್ಟು ದೊಡ್ಡ ಲೂಪ್ ಬರುತ್ತೆ ನೋಡಿ. ಸೊ ನಿಮಗೆ ಯಾವ ಸೈಜಲ್ಲಿ ಚೈನ್ ಸ್ಟಿಚ್ ಬೇಕಾಗುತ್ತೋ ಅಷ್ಟು ದೊಡ್ಡ ಲೂಪ್ನ ನೀವು ತೊಗೋಬೇಕಾಗುತ್ತೆ. ಸೊ ನಾನೀಗ ಬ್ಲೌಸ್ ಡಿಸೈನ್ಗೆಲ್ಲ ಸ್ಮಾಲ್ ಸ್ಟಿಚಸ್ಸೇ ಹಾಕ್ತೀವಿ. ಸೊ ಅದಕ್ಕೆ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಮತ್ತೆ ಒಳಗೆ ಹಾಕ್ಕೊಳ್ಳಿ, ರೊಟೇಟ್ ಮಾಡಿ ಥ್ರೆಡ್ನ ಆ ನೀಡಲ್ ಸುತ್ತಲೂ ಕ್ಲಾಕ್ ವೈಸ್ ನೋಡಿ. ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಮತ್ತೆ ಮೇಲೆ ನೀವು ತೊಗೋಬೇಕಾಗುತ್ತೆ. ಮೇಲೆ ತೊಗೊಂಡು ಮತ್ತೆ ನೀವು ನಿಮಗೊಂದು ಲೂಪ್ ಸಿಗುತ್ತೆ, ಇನ್ನೊಂದು ಸತಿ ಪಂಚ್ ಮಾಡಬೇಕಾಗುತ್ತೆ ಆ ಲೈನಲ್ಲಿ. ಸೊ ಮತ್ತೆ ನೀವು ಅದೇ ಥರ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಬರಬೇಕು. ಕೆಳಗಿಂದ ದಾರ ನೀವು ಕರೆಕ್ಟಾಗಿ ಆ ನೀಡಲ್ಗೆ ಸಿಗೋ ಥರ ಸುತ್ತಬೇಕು, ಮತ್ತು ಮೇಲೆ ದಾರಾನ ತೊಗೋಬೇಕಾಗುತ್ತೆ. ಸೊ ನೀವು ಚೈನ್ ಸ್ಟಿಚಸ್ಸು ಮಾಡಬೇಕಾದ್ರೇ ತುಂಬ ಚಿಕ್ಕದಾಗಿ ತೊಗೊಳ್ಳಿ, ಆವಾಗ ನಮಗೆ ಬ್ಲೌಸ್ ಡಿಸೈನ್ಸ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬ ದೊಡ್ಡದಾಗಿ ಮಾಡಿಬಿಟ್ಟು ಬ್ಲೌಸ್ ಡಿಸೈನಲ್ಲಿ ಚಿಕ್ಕದಾಗಿ ಹಾಕಬೇಕು ಅಂದರೆ ಬರಲ್ಲ. ಸೊ ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡಿ. ನೀವು ಇದೇ ಥರ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆ ಲೈನ್ ಫುಲ್ಲು ಸ್ಟಿಚಸ್ ಹಾಕಿ ಕಂಪ್ಲೀಟ್ ಮಾಡ್ತೀರಾ. ಲಾಸ್ಟ್ ಸ್ಟಿಚ್ಗೆ ಬಂದಾಗ ನೀವು ಎಂಡ್ ನಾಟ್ ಹಾಕಬೇಕು. ಸೊ ಅದಕ್ಕೆ ಒಂದು ದೊಡ್ಡ ಲೂಪ್ ತೊಗೊಳ್ತೀರಾ. ಆ ಲೂಪ್ನ ನೀವು ಬಿಡಬೇಡಿ. ಅದ್ರ ಪಕ್ಕದಲ್ಲಿ ಚಿಕ್ಕದಾಗಿ ಇನ್ನೊಂದು ಲೂಪ್ ತೊಗೊಂಡು ನೀವು ಕೆಳಗೆ ದಾರಾನ ಎಳ್ಕೊಳ್ಳಿ. ಸೊ ನಿಮಗೆ ಆ ಸೆಕೆಂಡ್ ಲೂಪು ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ನೀವು ಈಗ ಸೆಕೆಂಡ್ ಲೂಪ್ನ ಹುಕ್ ನೀಡಲ್ ಇದೆಲ್ಲ ಅದರಲ್ಲಿ ತೊಗೋಬೇಕಾಗುತ್ತೆ. ದೊಡ್ಡ ಲೂಪ್ನ ನೀವು ಸೈಜ್ನ ಚಿಕ್ಕದು ಮಾಡ್ತಾ ಬರಬೇಕು. ಕೆಳಗಿಂದ ದಾರಾನ ಎಳ್ಕೊಳ್ಳಿ. ಸೊ ಈಗ ನಿಮಗೆ ಎಂಡ್ ನಾಟ್ ಅನ್ನೋದು ಕ್ಲೀನಾಗಿ ಬರುತ್ತೆ. ಮೇಲೆ ನಿಮ್ಗೆ ಏನಾದರೂ ಚಿಕ್ಕ ಪೋರ್ಷನ್ ಎಕ್ಸ್ಟ್ರಾ ಇತ್ತು ಅಂದರೆ ಅದನ್ನು ನೀವು ಕೆಳಗಿಂದ ತೊಗೋಬೋದು. ಸೊ ನೀವು ದಾರಾನ ಕೆಳಗೆ ಇದೇ ಥರ ಕ್ಲೀನಾಗಿ ಎಳೆದಾಗ ನಿಮಗೆ ಆ ಲೂಪಲ್ಲಿ ಲಾಸ್ಟ್ ಎಂಡ್ ನಾಟ್ ಹಾಕಬೇಕಾದ್ರೆ ಸರಿ ಹೋಗುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸತಿ ತೋರಿಸ್ತೀನಿ, ನೋಡ್ಕೊಳ್ಳಿ. ನೀವು ಕೆಳಗಿಂದ ದಾರ ತೊಗೊಂಡ್ಮೇಲೆ ಲೂಪ್ ಫಾರ್ಮ್ ಆಗುತ್ತೆ. ಮತ್ತು ನೀವು ಪಂಚ್ ಮಾಡಬೇಕು ನೀಡಲ್ನ. ಈಗ ನಿಮಗೆ ಕೆಳಗಿಂದ ದಾರ ಸುತ್ತಕೊಂಡ್ರೆ ಇನ್ನೊಂದು ಲೂಪ್ ಬರುತ್ತೆ, ಅದನ್ನು ಕ್ಲೀನಾಗಿ ಹಾಕಿ. ಸೊ ನಿಮ್ಮ ಡೈರೆಕ್ಷನ್ ಯಾವಾಗಲೂ ನಿಮಗೆ ನಿಮ್ಮ ಸೈಡ್ ಇರಬೇಕು ನೀಡಲ್ದು. ಸೊ ನೀವು ಕೆಳಗೆ ದಾರ ತೆಗೆದು ಮತ್ತೆ ಹಾಕಿದಾಗ ಅದು ನಿಮ್ಮ ಕಡೆಗೆ ಡೈರೆಕ್ಟ್ ಫೇಸ್ ಮಾಡಿರಬೇಕು ಡೈರೆಕ್ಷನ್ನು. ಸೊ ನಾಟ್ ಹಾಕೋದು ಕೂಡ ಹೇಗೆ ಅಂತ ಇನ್ನೊಂದು ಸತಿ ಕ್ಲಿಯರಾಗಿ ತೋರಿಸಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ ವಿಡಿಯೋನ. ಸೊ ನಿಮ್ಗೆ ಆ ಥರ ಒಂದೊಂದು ಸತಿ ಕೆಳಗಿಂದ ಎಳೆದ್ರೂ ಆ ಎಕ್ಸ್ಟ್ರಾ ಲೂಪ್ ಅನ್ನೋದು ಬರೋದಿಲ್ಲ. ಅಂಥ ಟೈಮಲ್ಲಿ ನೀವೇನು ಮಾಡಬೇಕು, ಕೆಳಗಿಂದ ನೀಡಲ್ ಇನ್ಸರ್ಟ್ ಮಾಡಿ ಕೆಳಗೆ ಲೂಪ್ನ ಎಳ್ಕೊಳ್ಳಿ. ಥ್ಯಾಂಕ್ ಯು.